ನಮ್ಗೆ ನಮ್ಮ ಕರ್ನಾಟಕದ ದುರ್ವ್ಯವಸ್ಥೆ ಹೆಂಗ್ ಬಂದಿದೆ ಅಂದ್ರೆ ಎಲ್ಲ ವಲಸೆ ಬಂದಂತ ಭಾಷಿಗರಿಗೆ ಕಾಲ್ ಕಸ ಆಗ್ಬಿಟ್ಟಿದೀವಿ ನಾವು. ಅದು ಹಾಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಈ ಕನ್ನಡಿಗರು ಏನು ಅನ್ನೋದನ್ನ ನಾವು ತೋರ್ಸ್ಕೊಡ್ತೀವಿ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಬದುಕಕ್ಕೂ ದಾರಿ ಮಾಡ್ಕೊಡ್ತೀವಿ, ಜೀವನ ಮಾಡಕ್ ದಾರಿ ಮಾಡ್ಕೊಡ್ತೀವಿ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡ ಮಾತಿಲ್ಲ. ನಮ್ ಪ್ರಾಣಗಳೋಗ್ಲಿ, ಅದಕ್ಕೂ ನಾವು ಪ್ರಾಣ ಕೊಡಕ್ಕೂ ನಾವು ರೆಡಿ ಇದೀವಿ. ನೆಲ್ಲ ಭಾಷೆ ಅಂದ್ರೆ ನಮ್ಮ ಪ್ರಾಣವನ್ನು ಕೊಡಕ್ ರೆಡಿ ಇದೀವಿ. ನಾವು ಕೆಚ್ಚಿಲ್ಲ, ನೀವು ಕೆದಿಕೊಂಡ್ ಬಂದಿದ್ದೀರಾ. ಇದು ಪರಿಣಾಮ ಎಲ್ಲಿಗೆ ಹೋಗುತ್ತೆ ಹೋಗ್ಲಿ, ಅದಕ್ಕೆ ನಾವು ರೆಡಿ ಇದೀವಿ. ದಯಮಾಡಿ ಹೇಳ್ತಾ ಇದೀವಿ ಮರಾಠಿಗರಿಗೆ, ಹಿಂದ ಹಂಗೆ ಗಲಾಟೆಗಳು ಮಾಡಾಕಿದ್ರಿ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹೊಡೆದಾಕಿದ್ರಿ. ಇವತ್ತು ಒಂದು ಕಂಡಕ್ಟರ್ನ ಹೇಳ್ಕೊಂಡ್ ಬಂದು ಅವ್ರಿಗೆ ಬಣ್ಣ ಹಚ್ಚಂತ ಒಂದು ಕೆಲಸವನ್ನು ಮಾಡಿ ಅವ್ರು ಹೊಡೆದು ಕಳಿಸಿ ಅವ್ರ ಮೇಲೆ ಒಂದು ಪೋಸ್ಟರ್ ಕೇಸ್ ಹಾಕುತ್ತೀರಾ ಅಂದ್ರೆ ನಮ್ ಕರ್ನಾಟಕದ ವ್ಯವಸ್ಥೆಯಲ್ಲಿ ಬಂದಿದೆ, ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಬಂದಿದೆ. ನಿಜವಾಗ್ಲೂ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಕುದೀತಾ ಇದೆ. ಮುಂದೆ ನಾಮಫಲಕ, ಕನ್ನಡ ನಾಮಫಲಕವನ್ನ ಕೀಳ್ತೀರಾ, ಅದನ್ನ ಹೊಡಿತೀರಾ, ಕೆಚ್ಚುತ್ತೀರಾ. ಅದೇ ಕೆಲಸ ನಮ್ ಕರ್ನಾಟಕದಲ್ಲಿ ಮಾಡಿದ್ರೆ ಏನಾಗುತ್ತೆ? ಎಷ್ಟು ಜನ ಇದ್ದೀರಾ ಇಲ್ಲಿ, ಏನು ವಲಸೆ ಬಂದಂತ ಎಲ್ಲ ಭಾಷೆಗರು ಇದ್ದೀರಾ. ಕರ್ನಾಟಕದ ಜನ ಇದೇ ಕೆಲಸ ಮಾಡಿದ್ರೆ ಇಲ್ಲಿ ಜೀವನ ಮಾಡ್ತಿದ್ರ? ನೀವು ಜೀವನ ಮಾಡ್ತಾ ಇದ್ರ? ಖಂಡಿತವಾಗ್ಲು ಏನು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಖಂಡಿತವಾಗ್ಲು ಬಿಡಲ್ಲ. ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ಏನ್ ಅನ್ಯಾಯ ಮಾಡಿದಾನೆ, ಏನ್ ಪುಂಡಾಟ ಮಾಡಿದಾನೆ, ಅವನು ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ಸರ್ಕಾರದಲ್ಲೂ ಕೂಡ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಆ ವ್ಯಕ್ತಿ ಏನ್ ಪುಂಡಾಟ ಮಾಡಿದಾನೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಜಯಂತಿ ಗೌಡ, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ.